ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು. ಈ ವೇಳೆ ಕಳಪೆ ಗುಣಮಟ್ಟದ ಆಹಾರ ಪತ್ತೆಯಾಗಿದೆ. ಇದರಿಂದ ಎಚ್ಚೆತ್ತ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಹೋಟೆಲ್ಗಳು, ಢಾಬಾಗಳಿಗೆ ಕೆಲ ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ. ಸಣ್ಣ ಹೋಟೆಲ್ಗಳು, ಢಾಬಾಗಳು, ರೆಸ್ಟೋರೆಂಟ್ಗಳು ಹಾಗೂ ಇತರೆ ಆಹಾರ ಸೇವಾ ಕೇಂದ್ರಗಳು ಕಟ್ಟುನಿಟ್ಟಾಗಿ ಈ ಗೈಡ್ಲೈನ್ಸ್ಗಳನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಸೂಚಿಸಿದೆ. ಹಾಗಿದ್ರೆ ಆಹಾರ ವ್ಯವಹಾರ ನಿರ್ವಾಹಕರು ಅಂದರೆ FBOs ಪಾಲಿಸಬೇಕಾದಂಥ ನಿಯಮಗಳು ಏನು ಅನ್ನೋದನ್ನು ನೋಡೋದಾದರೆ, ಹೋಟೆಲ್, ಡಾಬಾ, ಆಹಾರ ಸೇವಾ ಸಂಸ್ಥೆಗಳಿಗೆ ಒಂದು ಗೈಡ್ಲೈನ್ಸ್ ಅನ್ನು ಬಿಡುಗಡೆ ಮಾಡಲಾಗಿರುವಂಥದ್ದು. ಆಹಾರ ವ್ಯವಹಾರದ ಪರವಾನಗಿ ಸಂಸ್ಥೆ ಆವರಣದಲ್ಲಿ ಕಡ್ಡಾಯವಾಗಿ ಪ್ರದರ್ಶನ ಆಗಬೇಕು. ಅಡುಗೆ ಪ್ರದೇಶ ಸ್ವಚ್ಛವಾಗಿರಬೇಕು, ವ್ಯವಸ್ಥಿತವಾಗಿರಬೇಕು, ಗಾಳಿ ಆಡುವಂತೆ ಇರಬೇಕು. ಇನ್ನು ಪಾತ್ರೆ, ಉಪಕರಣ, ಕಚ್ಚಾ ಆಹಾರ ಪದಾರ್ಥ ತೊಳೆಯೋಕೆ ಪ್ರತ್ಯೇಕ ಸಿಂಕ್ ವ್ಯವಸ್ಥೆ ಮಾಡಿಕೊಂಡಿರಬೇಕು. ಕಚ್ಚಾ ಆಹಾರ ಪದಾರ್ಥ ಗುಣಮಟ್ಟದ್ದಾಗಿರಬೇಕು. ವಿಶ್ವಾಸಾರ್ಹ ಮೂಲಗಳಿಂದ ಅದನ್ನು ಖರೀದಿ ಮಾಡಿರಬೇಕು. ಸೊ ಇವಿಷ್ಟು ಗೈಡ್ಲೈನ್ಸ್. ಅದರ ಜೊತೆಗೆ ಕಚ್ಚಾ ಪದಾರ್ಥದ ಸ್ವಚ್ಛ, ನೈರ್ಮಲ್ಯಯುತ, ಜೊತೆಗೆ ಸೂಕ್ತ ತಾಪಮಾನದಲ್ಲಿ ಅದನ್ನು ಸ್ಟೋರ್ ಮಾಡಬೇಕು. ಆಹಾರ ಪದಾರ್ಥಗಳ ಗುಣಮಟ್ಟ ಪರಿಶೀಲಿಸಿ ಅದು ಹಾಳಾಗದಂತೆ ಕ್ರಮವನ್ನು ವಹಿಸಬೇಕು. ಸಸ್ಯಾಹಾರಿ, ಮಾಂಸಾಹಾರಿ ಆಹಾರ ತಯಾರಿಕೆಯನ್ನು ಪ್ರತ್ಯೇಕವಾಗಿ ನಿಭಾಯಿಸಬೇಕು. ಅಂದರೆ ಸೆಪರೇಟ್ ಕಿಚನ್ ಟೈಪ್. ಸಸ್ಯಾಹಾರಿ, ಮಾಂಸಾಹಾರಿ ಆಹಾರಕ್ಕಾಗಿ ಪ್ರತ್ಯೇಕ ಉಪಕರಣ, ಪಾತ್ರೆಗಳನ್ನು ಬಳಕೆ ಮಾಡಬೇಕು. ಆಹಾರ ನಿರ್ವಹಿಸುವ ಸಿಬ್ಬಂದಿ ಉನ್ನತ ಮಟ್ಟದ ವೈಯಕ್ತಿಕ ನೈರ್ಮಲ್ಯ ಅಂದರೆ ಪರ್ಸನಲ್ ಹೈಜೀನ್ ಕಾಪಾಡಬೇಕು. ಸ್ವಚ್ಛ ಸಮವಸ್ತ್ರ, ಹೇರ್ ಕಟ್ ಮತ್ತು ಮಾಸ್ಕ್, ಏಪ್ರಾನ್ ಇವೆಲ್ಲವನ್ನು ಕೂಡ ಧರಿಸಬೇಕು. ಇನ್ನು ಆಹಾರ ಸಾಗಿಸೋಕೆ ಬಳಸುವಂಥ ವಾಹನ ಕೂಡ ಸ್ವಚ್ಛವಾಗಿರಬೇಕು ಅನ್ನುವಂಥ ಗೈಡ್ಲೈನ್ಸನ್ನು ಈಗ ರಿಲೀಸ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.